8 ರೂಪಾಯಿಗೆ ಮಾರ್ಬಿಟ್ರು. ನಮ್ಮ ತಂದೆ ತಾಯಿ ಹೆಸರು ಗೊತ್ತಿಲ್ಲದೆ ತಂದೆ ಹೆಸರು ಗೊತ್ತಿದೆ ಅದೇ ತರ ಬೆಳ್ಕೊಂಡ್ಬಂದ್ರು. 8ನೇ ಕ್ಲಾಸ್ನಲ್ಲಿ ಬಂದಂಗೆ ಅವ್ರಿಗೆ ಸ್ವಲ್ಪ ಕಿವುಡುತನ ಬರಕ್ ಶುರು ಆಯ್ತು. ನಮ್ಮ ತಂದೆ ಈ ವಿಚಾರ ಏನೇ ಕೇಳಲಿಲ್ಲ ಅಂದ್ರೆ, ಈ ವಿಡಿಯೋದಲ್ಲಿ ಹಿರಿಯ ನಟ ಬಾಲಕೃಷ್ಣ ಅವರು ತಮ್ಮ ತಂದೆ ತಾಯಿಯ ಹೆಸರನ್ನೇ ತಿಳಿಯದೆ ಹೇಗೆ ಬೆಳೆದ್ರು, ಅವ್ರಿಗೆ ಕಿವುಡುತನ ಬಂದಿದ್ದು ಯಾಕೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ ಅವರ ಮಗಳಾದ ಶ್ರೀಮತಿ ಗೀತಾ ಬಾಲಿ ಅವರು. ಬನ್ನಿ ಕೇಳೋಣ. ನಮಸ್ಕಾರಗಳು. ನಾನು ತಮ್ಮೆಲ್ಲರ ನೆಚ್ಚಿನ ಕನ್ನಡ ಚಲನಚಿತ್ರದ ಹಿರಿಯ ನಟರಾಗಿದ್ದ ದಿವಂಗತ ಶ್ರೀ TN ಬಾಲಕೃಷ್ಣರವರ 3ನೇ ಮಗಳು. ತಂದೆದು ಜೀವನ ಚರಿತ್ರೆ ಸ್ವಲ್ಪ ಮಟ್ಟಿಗೆ ತಮ್ಮ ಮುಂದೆ ಎಲ್ಲರಿಗೂ ತರ್ತಾ ಇದ್ದೀನಿ. ಬಂಧುಗಳೇ, ನಮ್ಮ ತಂದೆ ಹುಟ್ಟಿದಾಗ 1 ವರ್ಷ ಇರಬೇಕು, ಕೈ ಕೂಸು ಅದು. ಅವರು ಸುಮಾರು 1 ವರ್ಷ ಇದ್ದಾಗ ಅವ್ರ ತಾಯಿ, ಹೆತ್ತಿ ತಾಯಿ, ಅವ್ರ ಗಂಡನಿಗೆ ಅಂದ್ರೆ ನಮ್ಮ ತಂದೆಯವ್ರ ತಂದೆಗೆ ಹೊಟ್ಟೆಲಿ ತುಂಬಾ ದೊಡ್ಡ ಬಾಧೆ ಆಗೋಗ್ಬಿಟ್ಟು ಏನೇನೋ ಪರೀಕ್ಷೆ ಮಾಡಿದ್ರು. ಕೊನೆಗೆ ಡಾಕ್ಟರ್ ಹೇಳಿದ್ರು, ಇಲ್ಲಿ ಆಗಲ್ಲ, ನೀವು ದೊಡ್ಡ ಸಿಟಿಗೆ ಹೋಗಿ ತೋರಿಸ್ಬೇಕಾಗತ್ತೆ, ಯಾಕಂದ್ರೆ ತುಂಬಾ ಅಪಾಯಕರವಾದ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂದ್ಬಿಟ್ಟು. ನಮ್ಮ ಅಜ್ಜಿ ಅಂದ್ರೆ ನಮ್ಮ ತಂದೆಯವ್ರ ತಾಯಿ ಹೇಗೆ ಇದನ್ನ ಯಾಕಂದ್ರೆ ಆಕೆನು ಬಡು ಹೆಂಗಸು, ಹಾಗಾಗ್ಬಿಟ್ಟು ಹೇಗೆ ನಾನು ಈ ಹಣ ಒದಗಿಸಿ ನನ್ನ ಗಂಡನ್ನು ಕಾಪಾಡ್ಕೊಳ್ಳಿ ಅಂದ್ಬಿಟ್ಟು ಒಂದು ಮಗುನ ಇಟ್ಕೊಂಡು ಯಾರ್ಯಾರ್ದ ಹತ್ರನೂ ಪರಿಚಯ ಇರೋರ ಹತ್ರ ಎಲ್ಲ ಹೋಗಿ ಕೇಳಿದ್ದಾರೆ, ಹಣದ ಸಹಾಯ ಮಾಡಿ ನನ್ನ ಗಂಡನ್ಗೆ ಡಾಕ್ಟರ್ ಹತ್ರ ತೋರಿಸ್ಬೇಕಾಗಿದೆ ಅಂತ. ಆಮೇಲೆ ಎಲ್ಲರಿಗೂ ಮಾಡಕ್ಕಂತ ಪರಿಸ್ಥಿತಿ ಇರಲ್ಲ ಅಲ್ವೇ. ಕೊನೆಗೆ ಏನಾಯ್ತು ಅಂದ್ರೆ, ಅವ್ರಿಗೊಂದು ಅದೃಷ್ಟಕ್ಕೂ ಸ್ವಲ್ಪ ಪರಿಚಯ ಇದ್ದವರು ರಂಗಮ್ಮ ಅಂತ ಒಬ್ರು ಇದ್ರು. ಅವ್ರು ಸ್ವಲ್ಪ ಪರಿಚಯ ಆಗಿರೋದ್ರಿಂದ ಅವ್ರು ಮುಂದಕ್ಕೆ ಬಂದ್ರು, ನಾನೇ ತಗೊಳ್ತೀನಿ ಮಗುನ, ಆದ್ರೆ ಆಕೆಗೆ ಮಕ್ಳಿರ್ಲಿಲ್ಲ, ಹಾಗಾಗಿ ನನ್ಗೆ ದುಡ್ಡು ಕೊಟ್ಬಿಡಮ್ಮ, ನಿನ್ಗೆ ಮಗು ಅಂತ ನೀನ್ ಮತ್ತೆ ಏನು ಕೇಳಕ್ ಬರಬಾರ್ದು ಅಂತ ಮಾತುಕತೆ ನಡೀತಂತೆ. ಆಮೇಲೆ ನಮ್ಮ ಅಜ್ಜಿಗೆ ಅಂದ್ರೆ ನಮ್ಮ ತಾಯಿಯವ್ರ ತಂದೆಗೆ ಮಗುನ ಕೊಟ್ಬಿಟ್ಟು ಗಂಡನ್ನ ಉಳಿಸ್ಕೊಳ್ಳೋಕೋಸ್ಕರ ಅಂತದೊಂದು ಪರಿಸ್ಥಿತಿ ಎಷ್ಟು ಕಷ್ಟ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಾಗಿದೆ ಅಲ್ವೇ. ಸೊ ಅವ್ರಿಗೆ 2 ಮನ್ಸು, ಸ್ವಲ್ಪ ಅವಕಾಶ ಕೊಡಿ ಅನ್ಬಿಟ್ಟು ಒಂದು ಪಕ್ಕದಲ್ಲಿ ಕುತ್ಕೊಂಡು ಯೋಚನೆ ಮಾಡಿದ್ರು, ಗಂಡನ ಉಳಿಸ್ಕೊಳ್ಳೋದ ಮಗುನ್ ಕೊಟ್ಬಿಡ್ಲ, ಯಾಕಂದ್ರೆ ಮಗುನ್ ಕೊಟ್ಬಿಟ್ರೆ ಮತ್ತೆ ಆ ಮಗುನ ನೋಡಕ್ಕೆ ಆಗಲ್ಲ. ತಾಯಿಯದೊಳಗೆ ಇದೊಂದು ದೊಡ್ಡ ಕಠಿಣವಾದಂದ್ರೆ ಈ ತರದೊಂದು ಶಿಕ್ಷೆ ಯಾರಿಗೂ ಬರೋದು ಬೇಡ ಅನ್ಸುತ್ತೆ. ಇದನ್ನ ಹೇಳಿದಾಗೆಲ್ಲ ನಂಗೆ ದುಃಖ ಬರ್ತದೆ. ಆಮೇಲೆ ತಾಯಿ ಪಾಪ ಮಗುನ ಬೇರೆ ದಾರಿ ಇಲ್ಲದೆ, ಯಾಕಂದ್ರೆ ಗಂಡ ಅಲ್ಲಿ ಮಲ್ಕೊಂಡು ರೋಡ್ ಸೈಡ್ ಪಾಪ, ಆಯ್ತು ಗಂಡನ್ನೇ ಉಳಿಸ್ಕೊಡ್ಮಾಡ, ನನ್ನ ಮಗು ನನ್ನ ಹತ್ರ ಇರೋದಕ್ಕಿಂತ ಈಕೆ ಹತ್ರ ಸ್ವಲ್ಪ ಚೆನ್ನಾಗಿರ್ತಾರೆ ಅನ್ನೋ ಒಂದೇ ಒಂದು ಉದ್ದೇಶದಲ್ಲಿ ಅವ್ರ ಗಂಡನ್ನು ಉಳಿಸ್ಕೊಳ್ಳೋಣ ಅದೊಂದು ಭಾವನದಲ್ಲಿ ಮಗುನ 8 ರೂಪಾಯಿಗೆ, ಆ ಕಾಲದಲ್ಲಿ 8 ರೂಪಾಯಿ ಅನ್ನೋದು ಈ ಕಾಲದಲ್ಲಿ ಎಷ್ಟು ಲಕ್ಷ ಹೋಗುತ್ತೋ ಗೊತ್ತಿಲ್ಲ, 8 ರೂಪಾಯಿಗೆ ಮಾರ್ಬಿಟ್ರು. ಬಟ್ ಅವ್ರು ರಂಗಮ್ಮ ಏನ್ ಹೇಳಿದ್ರು ಅಂತ ಆಮೇಲೆ ನಮ್ಮ ತಂದೆ ಗೊತ್ತಾಯ್ತು ಬೆಳೆದಾದ್ಮೇಲೆ. ಅವ್ರು ಹೇಳಿದ್ರಂತೆ, ನಿಮ್ ಮಗು ನೋಡ್ಬೇಕು ಅಂತ ನೀವು ಬರ್ಲೇಬಾರದು, ಮಗುನ ನಾನೇ ತಾಯಿಯಾಗಿ ನಾನು ಬೆಳ್ಕೊಂಡು ನನ್ನ ಮಗುನ ಬೆಳೆಸ್ಕೊಂಡು ನಿನ್ ತಾಯಿ ಅಂತ ಗೊತ್ತಾಗೋದು ಬೇಡ ಅಂತ ಹೇಳಿದ್ರಂತೆ. ಆ ಷರತ್ತಿಗೆ ಪಾಪ ನಮ್ಮ ತಂದೆಯವ್ರ ತಾಯಿ ಒಪ್ಕೊಂಡು ಮಗುನ್ ಬಿಟ್ಟು ಹೋದವರು. ಆಮೇಲೆ ಬಂದು ಇಲ್ಲ, ಅವ್ರ ಮಗುನ್ ನೋಡಕ್ಕೂ ಬಂದಿಲ್ಲ. ಬಂಧುಗಳೇ, ಇನ್ನೊಂದು ದುಃಖವಾದ ವಿಚಾರ ನಿಮ್ಗೆ ಹೇಳ್ತೀನಿ. ನಮ್ಮ ತಂದೆಗೆ ಹೆಂಗ್ ಉಟ್ಕೊಂಡು ಬೆಳೆದ್ರು ಅಂದ್ರೆ, ಇದು ರಂಗಮ್ಮ ಅವ್ರ ಬಗ್ಗೆ ನಮ್ಮ ತಂದೆಗೆ ಅವ್ರ ತಾಯಿ ಹೆಸರು ಗೊತ್ತಾಗಬಾರ್ದು, ತಂದೆಯವ್ರ ಬಗ್ಗೆ ಏನು ಗೊತ್ತಾಗಬಾರ್ದು ಅಂತ ನಮ್ಮ ತಂದೆ ಹೆಸರು ಹೇಳಿಲ್ಲ, ಅವ್ರ ತಾಯಿ ಹೆಸರು ಹೇಳಿಲ್ಲ, ಅವ್ರ ತಂದೆ ಹೆಸರು ಹೇಳಿಲ್ಲ. ಮಗು ಹೇಗ್ ಬೆಳೀತು ಅಂದ್ರೆ, ನಮ್ಮ ತಂದೆ ತಾಯಿ ಹೆಸರು ಗೊತ್ತಿಲ್ಲದೆ ತಂದೆ ಹೆಸರು ಗೊತ್ತಿದೆ ಅದೇ ತರ ಬೆಳ್ಕೊಂಡ್ಬಂದ್ರು. ಬೆಳೆದ್ಬಿಟ್ಟು ಎಷ್ಟು ಕಷ್ಟಪಟ್ಟು ಅಂದ್ರೆ, ಆಮೇಲೆ ಹಾಗೆ ಅಂದ್ರೆ ಅವ್ರ ರಂಗಮ್ಮ ಅವರು ಚೆನ್ನಾಗೂ ನೋಡ್ಕೊಂಡ್ಬಂದ್ರು, ಯಾಕಂದ್ರೆ ಅವ್ರಿಗೂ ಮಗು ಇರ್ಲಿಲ್ಲ, ಸಾಕಿ ತಾಯಿ ಅಲ್ವಾ ನೋಡ್ಕೊಂಡ್ಬಂದ್ರು. ಬಟ್ ನಮ್ಮ ತಂದೆ ಏನ್ ಮಾಡಿದ್ರು ಅಂದ್ರೆ, ಚಿಕ್ಕ ಹುಡುಗನಿಂದಾನೆ ಸ್ವಲ್ಪ ತುಂಟ, ಏನ್ ಮಾಡ್ತಾರೆ ತುಂಬಾ ಅಂದ್ರೆ ಬುದ್ಧಿವಂತ, ಆದ್ರೆ ಸ್ವಲ್ಪ ತುಂಟ, ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಎಲ್ಲೆಲ್ಲೋ ಆಟ ಆಡಕ್ ಹೋಗ್ಬಿಡೋದು. ಅವಾಗ ಏನಾಗೋಯ್ತು ಅಂದ್ರೆ, ಅವ್ರು ಸುಮಾರು 8ನೇ ಕ್ಲಾಸ್ವರೆಗೂ ಓದ್ಕೊಂಡ್ಬಂದ್ರು. ಅವ್ರ ತಾಯಿನೂ ಸಾಕಿ ತಾಯಿನೂ ಬೈಯೋರು, ಓದೋ ಚೆನ್ನಾಗಿ ಜೀವನದಲ್ಲಿ ಮುಂದುವರಿಬೇಕು ಅಂತ ಅನ್ನೋರು. ಅದು ಚಿಕ್ಕ ಹುಡುಗ ಅಲ್ವೇ, ಅದೆಲ್ಲ ನಿರ್ಲಕ್ಷ್ಯ ಮಾಡ್ಬಿಟ್ಟು ಆಟ ಆಡೋದು ಮಾಡೋದು. ಬಟ್ ಆದ್ರೂ ಅವ್ರಿಗೆ ಇರೋ ಕನ್ನಡ ಮಾತ್ರ ಬಂಧುಗಳೇ, ನೀವು ಯಾರು ಬೇಕಾದ್ರೆ ಕೇಳ್ಕೊಡಿ, ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇಂದ ಹಿಡಿದು GYR ಸರ್ ಇಂದ ಹಿಡಿದು ಎಲ್ಲರಿಗೂ ಗೊತ್ತು ನಮ್ಮ ತಂದೆಯವರು ಕನ್ನಡ ಎಷ್ಟು ಅವ್ರಿಗೆ ಯಾರು ಅಡ್ವಾನ್ಸ್ಡ್ ಕನ್ನಡ ಓದಿದ್ರು ಅಥವಾ ಯಾರಿಗೂ ಅಷ್ಟು ಕನ್ನಡ ಬರಲ್ಲ, ಆ ತರದೊಂದು ಚೆನ್ನಾಗಿ ಇಂಪ್ರೂವೈಸ್ ಮಾಡ್ಕೊಂಡ್ಬಿಟ್ರು. ಹಾಗಾಗಿ ಬೆಳಿತಾ ಏನ್ ಮಾಡಿದ್ರು ಅಂದ್ರೆ, 8ನೇ ಕ್ಲಾಸ್ನಲ್ಲಿ ಬಂದಂಗೆ ಅವ್ರಿಗೆ ಸ್ವಲ್ಪ ಕಿವುಡುತನ ಬರಕ್ ಶುರು ಆಯ್ತು, ಅವ್ರಿಗೆ ಗೊತ್ತಾಗ್ಲಿಲ್ಲ. ಆದ್ರೆ ನಮ್ಮ ತಂದೆ ಇದು ಬಹಳಷ್ಟು ಚಿತ್ರರಂಗದಲ್ಲೂ ಗೊತ್ತಿಲ್ಲ, ಬಹಳಷ್ಟು ಪಬ್ಲಿಕ್ ಗೊತ್ತಿಲ್ಲ. ಒಂದೇ ಒಂದು ವಿಚಾರ ಇವಾಗ ಹೇಳ್ತಾನೆ, ಹೇಳ್ಬಾರ್ದು, ಯಾಕಂದ್ರೆ ನಮ್ಮ ತಂದೆ ಏನು ಕೇಳಲಿಲ್ಲ ಅಂದ್ರೆ ಈ ವಿಚಾರ. ನಮ್ಮ ತಂದೆ ಚಿಕ್ಕ ಹುಡುಗನಾಗಿದ್ದಾಗ ಜಗ್ಲಿ ಅಂತ ಆ ಕಾಲದಲ್ಲೆಲ್ಲ ಇರೋದಲ್ವೇ, ಪಕ್ಕದಲ್ಲಿ ರಾತ್ರಿ ಹೊತ್ತು ನಮ್ಮ ತಂದೆ ಬಂದ್ಬಿಟ್ಟು ಒಂದೊಂದ್ಸಲ ಬೈಸ್ಕೊಂಡ್ಬಿಟ್ಟು ಉಚ್ಚೆ ಇಟ್ಕೊಂಡ್ಬಿಡೋರಂತೆ. ಅವಾಗ ಅವ್ರು ರಂಗಮ್ಮ ಬೇಜಾನ್ ಪಡ್ಕೊಂಡು ಜಗ್ಲಿಲಿ ಇದು ಗೋಣಿಶೀಲ ಅಂತ ಏನ್ ಹೇಳ್ತೀವೋ ಅದನ್ನ ಕೊಟ್ಬಿಟ್ಟು ಮಲಗಿಸ್ಬಿಡೋರಂತೆ. ಹಾಗಾಗ್ಬಿಟ್ಟು ಹೆಚ್ಚಿನ ಒಂದೊಂದ್ಸಲ ರಂಗಮ್ಮ ಅವ್ರ ಸಾಕಿತ ಬೈದ್ರು ಜಗ್ಲಿ ಮೇಲೆ ಬಂದ್ ಮಲ್ಕೊಂಡ್ಬಿಡೋರಂತೆ. ಹೀಗಾಗಿ ಒಂದ್ ದಿವಸ ಕೆಲವು ಟೈಮಲ್ಲಿ ಅವ್ರ ಮಕ್ಳು ಅಂದ್ರೆ ಸ್ನೇಹಿತರು ಇದ್ದಾರೆ ನೋಡಿ, ತುಂಟು ಮಕ್ಳು, ಅವ್ರು ಬಂದು ಬೆಳಿಗ್ಗೆ ಬಾಲು ಅಂತ ಕರೆಯೋರು,
ಬಾಲು ಎದೇಳೋ ಎದೇಳೋ ಆಟ ಆಡಕ್ಕೆ ಅಂತ ಕರೆಯೋರು. ನಮ್ಮ ತಂದೆ ಗಾಢ ನಿದ್ರೆಯಲ್ಲಿದ್ದಾಗ ಅದು ಬಟ್ಟೆ ಏನು ಒತ್ಕೊಂಡಿರ್ತಾರೋ ಇದು ಒಂದು ಬ್ಲಾಂಕೆಟ್ ಅದನ್ನ ಜರುಗಿಸಿ ಎಷ್ಟೇ ಎಬ್ಸಿದ್ರು ಎದೇಳಲ್ವಾ ಅಂದ್ಬಿಟ್ಟು ಸುತ್ತಪುತ್ತ ಮರಳಿದ್ದು ತೊಂಡು ಕಿವಿನಲ್ಲಿ ಹಾಕ್ಬಿಡೋರಂತೆ. ಅದು ಗೊತ್ತಾಗಿಲ್ಲ. ಆಮೇಲೆ ನಮ್ಮ ತಂದೆ ಇದು ಒದರ್ಕೊಂಡ್ಬಿಡೋರಂತೆ. ಅದರಿಂದ ಅಂತಾನೆ ಹೇಳಕ್ಕಾಗಲ್ಲ. ಬಟ್ ನಮ್ಮ ತಂದೆ ಈ ವಿಚಾರ ಏನೇ ಕೇಳಿಲ್ಲ ಅಂದ್ರೆ ಇದಕ್ಕೆ ಅವ್ರ ಸ್ನೇಹಿತರು ಸಂಬಂಧಪಟ್ಟಿದ್ದಾರೆ. ಇದ್ರ ಬಗ್ಗೆ ಅವ್ರು ತಿಳಿಸ್ತು ಅಂದ್ರೆ ಅವ್ರ ಸ್ನೇಹಿತರಿಗೆ ಅವಮಾನ ಮಾಡ್ದಂಗಲ್ವೇ. ಅದಕ್ಕೋಸ್ಕರ ಅವ್ರು ಇದೇಳ್ದೇನೆ ನನ್ನ ಹತ್ರ ಎಲ್ಲ ನಾನು ಸ್ಟುಡಿಯೋನಲ್ಲಿ ಇದ್ದಾಗ ನಮ್ಮ ತಂದೆ ತುಂಬಾ ಅವ್ರದ್ದು ಬಹಳಷ್ಟು ಒಂದು ಪರ್ಸನಲ್ ವಿಚಾರ ಎಲ್ಲ ನನ್ನ ಹತ್ರ ಹಂಚ್ಕೊಳ್ತಾ ಇದ್ರು. ಹಾಗಾಗಿ ಈ ವಿಚಾರ ನನ್ನ ಹತ್ರನೂ ಹೇಳಿದ್ರು. ನಂದು ಒಂದು ವೆಬ್ಸೈಟ್ ಒಂದಿದೆ, www.TN ಬಾಲಕೃಷ್ಣ ಸ್ಮಾಲ್ ಲೆಟರ್ಸ್ ನಲ್ಲಿ .in ಅಂತ ಇದೆ ಗೂಗಲ್ ನಲ್ಲಿ. ಅದ್ರಲ್ಲಿ ನೋಡಿದ್ರೆ ಇದನ್ನೆಲ್ಲ ನಾನು ಪಬ್ಲಿಕ್ ಗಮನಕ್ಕೆ ತಂದಿದ್ದೀನಿ ಬಂಧುಗಳೇ. ಆಮೇಲೆ ಈ ತರ ಅವರು ಕಿವಿ ಕೇಳಿಸೋದು ಸ್ವಲ್ಪ ಕಡಿಮೆ ಹಾಕೊಂಡ್ ಬಂತು. 8ನೇ ಕ್ಲಾಸ್ವರೆಗೂ ಓದಿದ್ರು. ಅದಾದ್ಮೇಲೆ ಪೂರ್ತಿ ಕಿವಿಡತನ ಬಂತು. ಬಂದ್ಮೇಲೆ ಅಲ್ಲಿ ಟೀಚರ್ಸ್ ಎಲ್ಲಾನು ಪಾಠ ಹೇಳ್ಕೊಡಕ್ಕೂ ಆಗ್ಲಿಲ್ಲ. ಯಾಕಂದ್ರೆ ನಮ್ಮ ತಂದೆಗೆ ಏನಾಗೋಯ್ತು ಅಂದ್ರೆ ಅವ್ರು ಕಿವಿ ಕೇಳಿಸದಿರೋ ಕಾರಣದಿಂದ ಅವ್ರಿಗೆ ಅಲ್ಲಿ ಕ್ಲಾಸ್ ನಲ್ಲಿ ಏನ್ ಹೇಳಿದ್ರು ಅವ್ರಿಗೆ ಗಮನ ಕೊಡಕ್ ಆಗ್ತಿರ್ಲಿಲ್ಲ. ಹಾಗಾಗ್ಬಿಟ್ಟು ತುಂಬಾ ಕಷ್ಟಪಟ್ಟು ಏನ್ ಮಾಡೋರು, ಕ್ಲಾಸ್ನೆಲ್ಲ ಒಂದು ಏನಂತೀವಿ ಸ್ಕಿಪ್ ಮಾಡಿ ಹೊರಗಡೆ ಹೊಟ್ಟೋಗ್ಬಿಡೋರು. ಇಂಥ ತುಂಟು ಸ್ನೇಹಿತರು ಗುಂಪು ಕಟ್ಕೊಂಡು ಕಾಡ್ಗೆ ಹೊಟ್ಟೋಗ್ಬಿಡೋರಂತೆ. ಹೊಟ್ಟೋಗ್ಬಿಟ್ಟು ಅವ್ರಿಗಂತೂ ಅವಾಗ್ಲಿಂದಾನೆ ನಾಟಕದ ಹುಚ್ಚು. ಆ ಚಿಕ್ಕ ಹುಡುಗನಿಂದಾನೆ ಭಯಂಕರ ನಾಟಕದ ಹುಚ್ಚು. ಅವಾಗ ಏನ್ ಮಾಡಿದ್ರು ಅಂದ್ರೆ ಅವರು ಈ ಮಕ್ಕಳನ್ನ ಕೆಲವು ಅವ್ರದ್ದೇ ಅಂತ ಗುಂಪಿತ್ತು, ಕಾಡ್ಗೆ ಹೋಗ್ಬಿಟ್ಟು ಅದೇನೇನೋ ರಾಮಾಯಣ ಅಂತೆ, ಆಮೇಲೆ ಶ್ರೀರಾಮ ಪಟ್ಟಾಭಿಷೇಕ ಏನೇನೋ ಅವರು ಆ ಕಾಲದಲ್ಲಿ ಅದು ಒಂದು ನಾಟಕ ಅಂತ ನೋಡ್ಕೊಂಡ್ಬಂದ್ರು. ಅದನ್ನೆಲ್ಲ ಇವರೇನೆ ಅಲ್ಲೆಲ್ಲ ಏನ್ ಸಿಗುತ್ತೋ ನಿಮ್ಗೆ ಗೊತ್ತಿದ್ದಿಲ್ಲ, ಕಂಬು ಆ ಮರದ್ದು ಏನೇನ್ ಸಿಗುತ್ತೋ ಅದೆಲ್ಲ ತಗೊಂಡು ಆ ತರ ವೇಷಗಳು ಧರಿಸ್ಕೊಂಡು ಈ ಮಕ್ಕಳೆಲ್ಲ ಸೇರ್ಕೊಂಡು ಆ ತರ ನಾಟಕ ಎಲ್ಲ ಆಡಕ್ ಶುರು ಮಾಡಿದ್ರು. ನೋಡಿ ಬಂಧುಗಳೇ, ಅವಾಗ್ಲಿಂದ ನಮ್ಮ ತಂದೆಗೆ ಅವಾಗ್ಲಿಂದಾನೇ ಅವರಿಗೆ ನಾಟಕದ ಹುಚ್ಚು ತುಂಬಾ ಬಂತು. ಯಾಕಂದ್ರೆ ಆ ಕಾಲದಲ್ಲಿ ಸಿನಿಮಾ ಅನ್ನೋದೊಂದು ಕಡಿಮೆ ಇತ್ತು, ನಾಟಕ ಅನ್ನೋದೊಂದು ಜಾಸ್ತಿ ಇತ್ತಂತೆ. ಸೊ ಹಾಗಾಗಿ ಈ ತರ ಬೆಳ್ಕೊಂಡ್ಬಂದ್ರು. ಆಮೇಲೆ ಟೀಚರ್ಸ್ಗಳೆಲ್ಲ ಹೋಗಿ ನಾವು ಅವ್ರ ಸಾಕಿತ್ತೆ ಹತ್ರ ಕಂಪ್ಲೇಂಟ್ ಮಾಡಿದ್ದಾರೆ, ನಿಮ್ ಮಗ ಬರ್ತಿಲ್ಲ ಕ್ಲಾಸ್ನಲ್ಲಿ ಹಂಗೆ ಹಿಂಗೆ ಅಂದ್ಬಿಟ್ಟು. ಆದ್ಮೇಲೆ ಅವ್ರ ಪಾಪ ಅವ್ರ ತಾಯಿನೂ ಅಷ್ಟೇ ತುಂಬಾ ಬೈದಿದ್ರು, ನೀನ್ ಹಿಂಗ್ ಮಾಡಿದ್ರೆ ಹೆಂಗೆ ಹಾಳಾಗಿ ಹೋಗ್ತಾ ಇದೆಯಾ ಅಂತ ಸ್ನೇಹಿತರು ಬೈದ್ರು. ಇದಕ್ಕೆ ಕೊನೆಗೆ ಏನಾಗೋಯ್ತು ಅಂದ್ರೆ ಅವ್ರ ಸ್ನೇಹಿತರು ಮಕ್ಕಳು ತಂದೆ ತಾಯಿ ಬಂದ್ಬಿಟ್ಟು ಬೈಯಕ್ ಶುರು ಮಾಡಿದ್ರು. ಅಂದ್ರೆ ಸಾಕಿತಾಯಿ ಹತ್ರ ನಿಮ್ ಮಗ ಬಂದ್ಬಿಟ್ಟು ನನ್ ಮಕ್ಕಳನ್ನು ಕೆಡಿಸ್ತಾ ಇದ್ದಾರೆ ಓದೋದಕ್ಕೆ ಅಂದ್ಬಿಟ್ಟು ಆ ತರ ಕಂಪ್ಲೇಂಟ್ ಆಗಿ ಬರಕ್ ಶುರು ಆಗಿತ್ತು. ಕೊನೆಗೆ ಅವರು ಸಾಕಿತಾಯಿಯವ್ರಿಗೆ ತುಂಬಾ ಬೇಜಾರಾಗೋಯ್ತು. ಎಷ್ಟು ಬೈದ್ರು ಈ ಹುಡುಗ ಕೇಳಲ್ಲ ಅನ್ಬಿಟ್ಟು ತುಂಬಾ ಹೊರಟಾಗಿ ಬೈಯಕ್ ಶುರು ಮಾಡಿದ್ರು. ಕೊನೆಗೆ ನಮ್ಮ ತಂದೆ ಏನ್ ಮಾಡಿದ್ರು, ಬೇಡವೇ ಬೇಡ ಇವ್ರ ಸವಾಸ ಅಂದ್ಬಿಟ್ಟು ಸಪ್ರೇಟ್ ಆಗಿ ಹೋಗಿ ನಾಟಕದ ಕಂಪನಿ ಒಂದು ಅವಾಗಿಂದೆಲ್ಲ ಇತ್ತು ನೋಡಿ, ಒಂದು ಮಂಡಳಿ ಅವಾಗ ಆರ್ಗನೈಸೇಷನ್ ಎಲ್ಲ ಇತ್ತು. ಆ ನಾಟಕದ ಕಂಪನಿ ಒಂದು ಏನಂತೀವಿ ಅದಕ್ಕೆ ಅವ್ರದ್ರ ಜೊತೆಲಿ ಒಂದು ಸ್ನೇಹ ಬೆಳೆಸಕ್ ಶುರು ಮಾಡಿದ್ರು. ಅಲ್ಲಿ ಹೋಗಿ ಅವ್ರಿಗೆ ಟೀ ಸಪ್ಲೈ ಮಾಡೋದು. ಯಾಕಂದ್ರೆ ಅವ್ರಿಗೇನು ಗೊತ್ತಿಲ್ವಲ್ಲ, ಇನ್ನು ಚಿಕ್ಕ ಹುಡುಗ 12-13 ವರ್ಷ. ಸೊ ಹಾಗಾಗಿ ಅವ್ರಿಗೆ ಟೀ ಸಪ್ಲೈ ಮಾಡೋದು. ಆಮೇಲೆ ಅವ್ರ ಏನಾದ್ರೂ ಅದ್ ತಗೊಂಡ್ ಬಾರೋ ಬಾಲು, ಇದ್ ತಗೊಂಡ್ ಬಾರೋ ಬಾಲು ಅಂದ್ರೆ ಓಡೋಗ್ ತಂದ್ಕೊಡೋದು. ಆಮೇಲೆ ಈ ಪರ್ದ ಅಂತ ಆ ಕಾಲದಲ್ಲೆಲ್ಲ ಇದು ನಾಟಕದಲ್ಲಿ ಎಳಿತಾರಂತೆ, ಅದನ್ನ ಮುಚ್ಚೋದು ತೆಗಿಯೋದು, ಇಂಥ ಚಿಕ್ಕದೊಂದು ಒಂದು ಕೆಲಸಗಳೆಲ್ಲ ಮಾಡ್ಕೊಂಡು ಬಂದ್ರು. ಈ ತರನೇ ಕಾಲಕ್ರಮೇಣ ಏನಾಗೋದ್ರು ಅವ್ರ ನಾಟಕದಲ್ಲಿ ಇದ್ದವರು ಯಾರ್ಯಾರು ತುಂಬಾ ಬಹಳಷ್ಟು ನಿಮ್ಗೆ ನಾಟಕ ಮಂಡಳಿ ಆತರ ಎಲ್ಲ ಆ ಕಾಲದಲ್ಲಿ ತುಂಬಾ ಇತ್ತು. ಅವ್ರ ಜೊತೆ ಸ್ನೇಹ ಬೆಳೆಸಿ ಅವ್ರಿಗೆಲ್ಲ ತುಂಬಾ ಬಾಲಕೃಷ್ಣ ಬಾಲು ಅಂತಾನೆ ಕರೆಯೋರು. ಬಹಳಷ್ಟು ಜನ ಅವ್ರಿಗೆ ತುಂಬಾ ಆತ್ಮೀಯರಾಗೋಗ್ಬಿಟ್ರು. ಹಾಗಾಗ್ಬಿಟ್ಟು ಬಟ್ ಆಮೇಲೆ ಅವ್ರ ಸಾಕಿತ್ತಾಗಿ ತುಂಬಾ ಕೋಪ ಬಂದ್ಬಿಡ್ತು. ಕೋಪ ಬಂದ್ಮೇಲೂ ಅವ್ರು ನಮ್ಮ ತಂದೆ ಕಿವಿಗೆ ಹಾಕೊಳ್ಳಿಲ್ವಂತೆ. ಪರವಾಗಿಲ್ಲ ಏನಾದ್ರು ಅಂದ್ಬಿಟ್ಟು ಅವ್ರ ಪಾಡೋರು ಈ ನಾಟಕದ ಕಂಪ್ನಿ ಮನೆಗೆ ಬರೋದು ನಿಲ್ಸ್ಬಿಟ್ರಂತೆ. ನಮ್ಮ ತಂದೆ ಮನೆಗೆ ಬರೋದು ನಿಲ್ಸ್ಬಿಟ್ಟು ಕಂಪ್ನಿಲೇ ಅವ್ರ ಊಟ ಕೊಡೋದೆಲ್ಲ ತಗೊಂಡ್ಬಿಟ್ಟು ಅಲ್ಲೇ ಮಲ್ಕೊಳಕ್ ಶುರು ಮಾಡ್ಬಿಟ್ಟು ಅವ್ರ ಆ ಕಾಲದಲ್ಲೆಲ್ಲ ಒಂದು ಕಾಟ್ ಅಂತ ಒಂದು ಆ ನಾಟಕ ಏನೇ ನಡೀತಾ ಇದೆ ಅದನ್ನ ಹೇಳ್ಕೊಂಡು ಪ್ರಚಾರ ಮಾಡ್ತಾರೆ. ಆ ಪ್ರಚಾರದ ಗಾಡಿ, ಕುದುರೆ ಗಾಡಿ ಹಿಂದೆ ಹೋಗೋದು, ಅಥವಾ ಅದೇನ್ ಕಾಟ್ ಅಂತ ಇರ್ತದೋ ಆ ಹಸುಗಳು ಕಟ್ಟಿರ್ತಾರೆ ಅದ್ರ ಹಿಂದೆ ಹೋಗೋದು, ಪ್ಯಾಂಪ್ಲೆಟ್ಸ್ ಎಲ್ಲ ಇಶ್ಯೂ ಮಾಡೋದು, ಇಂಥದೆಲ್ಲ ಮಾಡ್ಕೊಂಡ್ ಬಂದ್ಬಿಟ್ರು. ಹಾಗಾಗಿ ಅವ್ರದ್ದು ಸಂಬಂಧ, ಅವ್ರದ್ದು ಜೀವನ ಎಲ್ಲ ನಾಟಕದ ಕಂಪ್ನಿ ಕಡೆ ಪೂರ್ತಿ ಹೊಟ್ಟೋಯ್ತು ಬಂಧುಗಳೇ. ರಾಜ್ಕುಮಾರ್ ಅವ್ರಿಗೆ ಕನ್ನಡ ಕಲ್ತಿರೋದೇ ನಮ್ಮ ತಂದೆಯಿಂದ ಅಂತ. ಏನಾಗೋಯ್ತು ಅಂದ್ರೆ ಎಲ್ಲರೂ ಏನ್ ನಿಲ್ಸ್ಕೊಂಡ್ಬಿಟ್ರು ಅಂದ್ರೆ ನಾನ್ ಬಂದ್ಬಿಟ್ಟು ವಿಷ್ಣುವರ್ಧನ್ ಜಾಗ ಕೊಡಬಾರ್ದು ಅಂತ ಕೇಸ್ ಹಾಕಿದ್ದೀನಿ ಅಂತ ಒಂದು ಅಪಾರ್ಥ ಆಗೋಗ್ಬಿಡ್ತು. ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.